ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಇವತ್ತು ನಾನು ಬಂದಿರೋದು ಬಿನ್ನಿಪೇಟೆಯಲ್ಲಿ ನಡೀತಾ ಇರೋವಂಥ ಒಂದು ಎಕ್ಸಿಬಿಷನ್ಗೆ. ಸೊ ಇದು ಬಂದು ಬಿನ್ನಿಪೇಟೆ ಗ್ರೌಂಡಲ್ಲೇ ತುಂಬ ದೊಡ್ಡ ಎಕ್ಸಿಬಿಷನ್ನು, ತುಂಬ ಚೆನ್ನಾಗಿದೆ. ಸೊ ನೋಡಿ, ಈ ಸಲ ಬಂದು ಈ ಥರ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಹೋಗ್ತಾರಂಗೆ ಒಂದು ಒಳ್ಳೆ ಫಾಲ್ಸು, ನೀರು ಬರ್ತಾ ಇರೋ ಥರ. ಅದು ನಾವು ಹೋಗ್ಬೇಕಾರಂತೂ ಸಖತ್ತಾಗಿ ಮಳೆ ಬರ್ತಿತ್ತು. ಮಳೆ ಬಂದು ತುಂಬ ಕೂಲಾಗಿತ್ತು ವೆದರು. ಆ ಟೈಮಲ್ಲಿ ನಾವು ಹೋದ್ವು. ನಾವು ಒಳಗಡೆ ಹೋಗಿದ ತಕ್ಷಣ ಆ ನೀರನ್ನ ನೋಡಿ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಜನ ಅಲ್ಲಿ ನಿಂತ್ಕೊಂಡು ಫೋಟೋ ಹಿಡಿಸ್ಕೊತಾಯಿದ್ರು ಅಂದರೆ, ಸೊ ನಮಗಂತೂ ಏನೋ ಒಂಥರ ಅದು ನಯಾಗ್ರಾ ಫಾಲ್ಸ್ ಎಲ್ಲ ನೋಡಿರ್ತಿಲ್ಲ, ಸೇಮ್ ಅದೇ ಥರನೇ ಮಾಡಿದರು. ತುಂಬ ಚೆನ್ನಾಗಿ ನೀರು ಫ್ಲೋ ಆಗ್ತಾಯಿತ್ತು. ಎಷ್ಟು ಕೂಲಾದ ಒಂದು ವಾತಾವರಣ. ಸೊ ನಾವು ಮನೇಲಿ ಇದ್ದು ಟೆನ್ಷನ್ ಆಗೋಗಿತ್ತು. ಸೊ ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಹೋದ್ವು. ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ ಈ ಒಂದು ಬಿನ್ನಿ ಮಿಲ್ ಗ್ರೌಂಡಲ್ಲೇ ಸ್ಪೆಷಲಾಗಿ ಒಂದೊಂದು ವರ್ಷ ಒಂದೊಂದು ಥರ ಮಾಡ್ತಾಯಿರ್ತಾರೆ. ಸಲ ಬಂದು ಒಂದು ತುಂಬಾ ಚೆನ್ನಾಗಿರೋ ಒಂದು ಡೆಕೋರೇಷನ್ ಮಾಡಿದರು. ಈ ಸಲ ಈ ಥರ ಮಾಡಿದ್ದಾರೆ. ಒಳಗಡೆ ಹೋದರೆ ಈ ಸಲ ಫುಲ್ಲು ಸೊಳ್ಳೆ ಕಾನ್ಸೆಪ್ಟೇ ಅನಿಸುತ್ತೆ. ಸೊಳ್ಳೆ ಮತ್ತು ಜೇಡ, ಜೇನು, ಸೊ ಅದೇ ಥರ ಚಿಟ್ಟೆ, ಆ ಥರ ತುಂಬಾ ಚೆನ್ನಾಗಿ ಮಾಡಿದರು. ಏಕೆಂದರೆ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಇರೋದ್ರಿಂದ ಮಕ್ಳನ್ನ ಕರ್ಕೊಂಡೋದ್ರೆ ಆ ಮಕ್ಕಳಿಗೆ ಇಷ್ಟ ಆಗೋ ಒಂದು ಪ್ರಪಂಚ ಫುಲ್ ಒಳಗಡೆ ಇದೆ. ಸೊ ಆಮೇಲೆ ಹಾಗೆ ಮುಂದೆ ಬಂದರೆ ಸ್ಟಾಲ್ ಶುರು ನೋಡ್ರಿ. ಎಲ್ಲೆಲ್ಲಿ ನೋಡಿದ್ರು ಬರೀ ಸ್ಟಾಲೇ, ಎಲ್ಲೆಲ್ಲಿ ನೋಡಿದ್ರು ಬರೀ ಅಂಗಡಿಗಳೇ. ಪ್ರತಿಯೊಂದು ಅಂಗಡಿನ ನೋಡ್ಕೊಂಡು ಬಂದ್ವು. ಸೊ ನೋಡಿ, ಇಲ್ಲೆಲ್ಲ ಏನೋ ಒಂದಷ್ಟು ಈ ಎಲೆ ಅಡಿಕೆಗೆ ಹಾಕ್ಕೊಳ್ಳೋ ಅಂಥ ಒಂದು ಸ್ಪೆಷಲ್ ಕಟ್ಟ ಮಿಟ್ಟ ಎಲೆ ಅಡಿಕೆದು ಮತ್ತು ಆಮ್ಚೂರು ಅದೆಲ್ಲ ಇತ್ತು. ಸೊ ನನ್ನ ಮಗನಿಗೆ ಸ್ವಲ್ಪ ಆಮ್ಚೂರು ಅಂದರೆ ಇಷ್ಟ. ಸೊ ಹಾಗಾಗಿ ಒಂದು ಸ್ವಲ್ಪ ಆಮ್ಚೂರೆಲ್ಲ ತೊಗೊಂಡ. ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಹಾಗೆ ಇಲ್ಲಿ ಏನು ಅದು ಈ ಮಕ್ಳಿಗಂತೂ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಮತ್ತು ನನಗೆ ನೋಡಿ 2 ವಾಲೆ ಇಷ್ಟ ಆಯಿತು. ನಾನು 2 ವಾಲೆ ಪರ್ಸ್ನಲಾಗಿ ತೊಗೊಂಡೆ. ನಂಗೆ ತುಂಬಾ ಇಷ್ಟ ಆಯಿತು ಆ ಇಯರಿಂಗ್ಸು. ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಹಾಗೆ ನೋಡಿ, ಮಕ್ಳನ್ನ ಕರ್ಕೊಂಡು ಹೋದಾಗ ಮಕ್ಳಿಗೆ ಏನು ತಿಂಡಿ ಬೇಕು, ಮಕ್ಳಿಗೆ ಏನು ಆಟ ಸಾಮಾನು ಬೇಕು, ಅದೆಲ್ಲ ಹೇಳಿ ಮಾಡಿಸಿರೋ ಥರ ಇದೆ ಈ ಸಲ ಬಿನ್ನಿ ಮಿಲ್ ಗ್ರೌಂಡು. ಸೊ ಹಾಗೆ ನಾನು ಪಾಪ್ಕಾರ್ನ್ ತೊಗೊಂಡು ಹಾಗೆ ಬರಬೇಕಾದ್ರೆ ಈ ಕಣ್ಣೆಲ್ಲ ತುಂಬ ಕಣ್ಗುಡ್ಡೆಲ್ಲ ನೋವು ಬರ್ತಿತ್ತು ಅಂದ್ಕೊಂಡು, ಸೊ ಅಲ್ಲಿ ಬಂದು ಅಲೋವಿರೋದು ಐಸ್ ಪ್ಯಾಕೆಟ್ ಇದ್ರು, ಅದನ್ನು ತೊಗೊಂಡೆ. ಅದ್ರ ಜೊತೆಗೆ ಸೊ ಒಂದು ದೀಪ ಹಚ್ಚೋದಕ್ಕೆ ಇದೊಂದು ತುಂಬ ಚೆನ್ನಾಗಿದೆ ನೋಡಿ, ಲ್ಯಾಂಪ್ ಥರ ಇದೆ. ಇದನ್ನು ತೊಗೊಳ್ಳೋಣ ಅಂತ ಹೋದ್ವು. ಆ ಯಪ್ಪ ಅದ್ರ ಬಗ್ಗೆ ಕ್ಲಾಸ್ ಕೊಡೋದಕ್ಕೆ ಶುರು ಮಾಡಿಬಿಟ್ಟ. ಸೊ ತುಂಬ ಚೆನ್ನಾಗಿದೆ ಹಾಗೆ ಹೇಗೆ ಅಂತ. ಸೊ ಫೈನಲಿ ತೊಗೊಳ್ಳೋರ್ಗೂ ಬಿಟ್ಟಿಲ್ಲ. ಸೊ ನಾನು ಬಿಡು, ಮನೆಯಲ್ಲೇ ದೀಪ ಹಚ್ಚೋದಕ್ಕಾಗತ್ತೆ, ಚೆನ್ನಾಗಿದೆ. ಸೊ ನಾವು ಮ್ಯಾಚ್ ಬಾಕ್ಸ್ ಯೂಸ್ ಮಾಡೋ ಬದಲು ಅದನ್ನು ಯೂಸ್ ಮಾಡೋಣ ಅಂದ್ಕೊಂಡ್ಬಂದ್ವು. ಹಾಗೆ ಮುಂದೆ ಬರ್ತಾ ಮಗಳು, ಮಮ್ಮಿ ಈ ಬಲೂನ್ ಆಟ ಆಡೋಣ ಅಂದ್ಕೊಂಡು ಸೊ ಗನ್ ತೊಗೊಂಡು ಶೂಟ್ ಮಾಡಿದ್ದು. ಅವರು 6 ಗುಂಡು ಹಾಕ್ಕೊಟ್ರು. 6 ಗುಂಡಿಗೆ 50 ರೂಪಾಯಿ ಇಸ್ಕೊಂಡಿದ್ರು. 50 ರೂಪಾಯಿ ಒಂದು ಗೇಮ್ಸು. ಇವತ್ತು ನಾವು 50 ರೂಪಾಯಿ ಆಡಿದ್ವಿ. ಮತ್ತು ಇನ್ನೊಂದು ಗೇಮ್ ಆಡಿದ್ರು ನಮಗೆ. ಆ ಗೇಮ್ಗೆ ನೋಡಿ ನಮ್ಮ ಮಗಳು ಇನ್ನು ಯಜಮಾನ್ರು ಆಟ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಈ ಸಲ ಯಜಮಾನ್ರು ಏನು ವಿನ್ ಆಗ್ತಾರೆ? ಏನದು? ಕರ್ಜಿಕಾಯಿ. ಸೊ ಎಷ್ಟೊಂದು ದುಡ್ಡು ಹಾಕಿದ್ವು, ಏನೋ ಒಂದು ಬಂತು. ಆಮೇಲೆ ಯಜಮಾನ್ರಿಗೆ ಇನ್ನೊಂದು ಮಾಡಿದ್ರು. ಯಜಮಾನ್ರಿಗೆ ಬಂದು ಸೊ ನಿಂಬೆಹಣ್ಣು ಹಿಂಡೋದೊಂದು ಬಂತು. ಆಮೇಲೆ ನೋಡೋಣ, ಅಲ್ಲಿ ಸೊ ದಪ್ಪದೊಂದು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ರು ಅಂತ ತೊಗೊಂಡ್ವು. ಬಟ್ ಅಲ್ಲಿ ಎಣ್ಣೆ ಚೆನ್ನಾಗಿಲ್ಲ ಅಂದ್ಕೊಂಡು ನಾವು ಅಷ್ಟಾಗಿ ಆಯಿಲ್ ಫುಡ್ ಯಾವುದೂ ತೊಗೊಳ್ಳಿಲ್ಲ. ಅದು ತೊಗೊಂಡಿದ್ದೆ ಏನೋ ಒಂಥರ ಚೆನ್ನಾಗಿರಲಿಲ್ಲ ಅಂದ್ಕೊಂಡು ಇದು ಮಾಡಿದ್ವು. ಕೊನೆಗೆ ಫೈನಲಿ ನಮ್ಮ ಶಾಪಿಂಗೆಲ್ಲ ಮುಗೀತು. ಆಮೇಲೆ ಬಂದು 3D ಫಿಲಿಮ್ ಒಂದು ನೋಡಿದ್ವು. 3D ಮೂವಿನೂ ತುಂಬ ಚೆನ್ನಾಗಿತ್ತು. ಸೊ ನಾನು ಇಲ್ಲಿ ವ್ಲಾಗ್ಸ್ ಮುಗಿಸ್ತಾ ಇದ್ದೀನಿ. ಬಾಯ್.